ಸಾನ್ನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿ. ನಮಸ್ತೆ. ಸಾನ್ನಿಧ್ಯದಲ್ಲಿ ವ್ಯಾಟಿಕನ್ ಸುದ್ದಿಗಳಿಗಾಗಿ ಸ್ವಾಗತ. ಉಗಾಂಡ ನಿರಾಶ್ರಿತರಿಗೆ ಕನ್ಯಾ ಭಗಿನಿಯರೇ ಆಧಾರ. ಮಿಷನರಿ ಸಿಸ್ಟರ್ಸ್ ಆಫ್ ಅವರ್ ಲೇಡಿ ಆಫ್ ಆಫ್ರಿಕಾ ಅಂದರೆ ಆಫ್ರಿಕದ ಮಾತೆ ಮರಿಯಮ್ಮನವರ ಧರ್ಮ ಪ್ರಚಾರಕ ಕನ್ಯಾ ಭಗಿನಿಯರ ಸಭೆ. ಇವರು ಸುಡಾನ್ ನಿರಾಶ್ರಿತರಿಗೆ ತಮ್ಮ ಸೇವೆಯನ್ನು ನೀಡುತ್ತಿದ್ದಾರೆ. ಸಿಸ್ಟರ್ ಲೀನಾ ರವರು ದಕ್ಷಿಣ ಸುಡಾನ್ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ನಿರಾಶ್ರಿತರಿಗೆ ಸಾಂತ್ವನ ನೀಡುತ್ತಾ ಅವರ ಕಷ್ಟಗಳಲ್ಲಿ ಭಾಗಿಯಾಗಿ ಮಕ್ಕಳಿಗೆ ಶಿಕ್ಷಣ, ರೋಗಿಗಳಿಗೆ ಆರೋಗ್ಯದ ಚಿಕಿತ್ಸೆ ನೀಡುವುದೇ ನಮ್ಮ ಸಂಸ್ಥೆಯ ಮೂಲ ಧ್ಯೇಯ ಎಂದಿದ್ದಾರೆ. ಇವರ ಸೇವೆ ನಮ್ಮೆಲ್ಲರಿಗೆ ಪ್ರೇರಣೆಯಾಗಲಿ. ಜಗದ್ಗುರುಗಳ ಅನಿರೀಕ್ಷಿತ ಭೇಟಿ. ಜಗದ್ಗುರು 14ನೇ ಲಿಯೋ ಅವರು ಇಂದು ರೋಮ್ ನಗರದಲ್ಲಿರುವ ಸಂತ ಅಗಸ್ಟೀನರ ಸಭೆಯ ನಿವಾಸಕ್ಕೆ ಭೇಟಿ ನೀಡುವ ಮೂಲಕ ತಮ್ಮ ಅಗಸ್ಟಿಯನ್ ಸಹೋದರರಿಗೆ ಅನಿರೀಕ್ಷಿತ ಭೇಟಿ ನೀಡಿದ್ದಾರೆ. ಈ ಹಿಂದೆ ಅವರು ಕಾರ್ಡಿನಲ್ ಆಗಿದ್ದ ಸಂದರ್ಭದಲ್ಲೂ ಸಹ ಇಲ್ಲಿಗೆ ಆಗಾಗ ಭೇಟಿ ನೀಡುವುದು ವಾಡಿಕೆಯಾಗಿತ್ತು. ವಿಶೇಷವಾಗಿ ಇಂದು ಫಾತಿಮ ಮಾತೆಯ ಹಬ್ಬದ ಪ್ರಯುಕ್ತ ಜಗದ್ಗುರುಗಳು ವ್ಯಾಟಿಕನ್ನಲ್ಲಿರುವ ಅಗಸ್ಟೀನ್ ಸಭೆಯ ಜನರಲ್ ಕ್ಯೂರಿಯ ನಿವಾಸಕ್ಕೆ ಭೇಟಿ ನೀಡಿ ತಮ್ಮ ಸಹೋದರ ಸನ್ಯಾಸಿಗಳೊಂದಿಗೆ ಬಲಿಪೂಜೆ ಅರ್ಪಿಸಿ ಅವರೊಂದಿಗೆ ಭೋಜನವನ್ನು ಸವಿದರು. 2001 ರಿಂದ 2013 ಜಗದ್ಗುರು 14ನೇ ಲಿಯೋ ಇವರು ಅಗಸ್ಟಿನಿಯನ್ ಸಭೆಯ ಸುಪೀರಿಯರ್ ಜನರಲ್ ಆಗಿದ್ದ ವೇಳೆ ಸುಮಾರು 13 ವರ್ಷಗಳ ಕಾಲ ಇದೇ ನಿವಾಸದಲ್ಲಿ ತಂಗಿದ್ದರು. ಇದು ಅವರಿಗೆ ಎರಡನೆಯ ಮನೆಯೂ ಹೌದು. ಪೋಪ್ ಲಿಯೋ ಅವರ ಭೇಟಿಯ ಬಗ್ಗೆ ತಿಳಿದ ಸಾವಿರಾರು ಜನರು ಸಂತ ಅಗಸ್ಟೀನಿಯರ ಮನೆಯ ಗೇಟಿನ ಬಳಿ ಜಮಾಯಿಸಿದರು. ಜಗದ್ಗುರುಗಳು ಅಲ್ಲಿಂದ ಹೊರಡುವ ಮುನ್ನ ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸಿ ಅಲ್ಲಿಂದ ನಿರ್ಗಮಿಸಿದರು. ಮುಚ್ಚಲ್ಪಟ್ಟ ದ್ವಾರದ ಮುದ್ರೆ ತೆರೆದ ಕ್ಷಣ ಪೋಪ್ ಫ್ರಾನ್ಸಿಸ್ ರವರು ಸ್ವರ್ಗಸ್ಥರಾದ ನಂತರ ಮುಚ್ಚಲ್ಪಟ್ಟಿದ್ದ ದ್ವಾರದ ಮುದ್ರೆಯನ್ನು ನವ ಜಗದ್ಗುರು 14ನೇ ಲಿಯೋ ಅವರು ತೆರೆದ ಕ್ಷಣಗಳನ್ನು ಇಡೀ ವಿಶ್ವವು ಕಣ್ತುಂಬಿಕೊಂಡಿತು. ಮತ್ತೆ ನಾಳೆ ಹೊಸ ಸಮಾಚಾರಗಳೊಂದಿಗೆ ನಿಮ್ಮ ಬಳಿ ಸಾನ್ನಿಧ್ಯ ಬರಲಿದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.